ಯಡಿಯೂರಪ್ಪನ ಮೇಲಿದ್ದ FIR ಹೈಕೋರ್ಟ್ ರದ್ದು ಮಾಡಿದ ಮೇಲೆ ಅವರು ಹಿಂಬಾಲಕರು ಚುರುಕಾಗ್ಯಾರ್ರಿ. BSYಗೆ ಮತ್ತೆ ಪಟ್ಟ ಕಟ್ಟಬೇಕಂತ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಸಜ್ಜಾಗ್ಯಾರ. ಅದಕ್ಕಿಂತ ಮೊದಲ ಹುಬ್ಬಳ್ಳಿ ಒಳಗ ಶಕ್ತಿ ಪ್ರದರ್ಶನ ಮಾಡಲಿಕ್ಕೂ ಸಿದ್ಧತೆ ನಡೆಸ್ಯಾರ. ಇವತ್ತ ಮುಂಜಾನೆ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯೊಳಗಿರೋ ಯಡಿಯೂರಪ್ಪ ಮನ್ಯಾಗ ಮೀಟಿಂಗ್ ನಡೀತು. BSY ಬೆಂಬಲಿಗರೆಲ್ಲರೂ ಇದ್ರಾಗ ಭಾಗಿಯಾಗಿದ್ರು. ಮತ್ತು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಎಲ್ಲರೂ ಕಸರತ್ ನಡೆಸ್ಯಾರ. ಈ ಬಗ್ಗೆ ಮಾತುಕತೆ ನಡೆಸಿದ್ರು. ಅಷ್ಟೇ ಅಲ್ಲದ ಹುಬ್ಬಳ್ಳಿಯೊಳಗ ಮಾರ್ಚ್ 11ನೇ ತಾರೀಕು ಶಕ್ತಿ ಪ್ರದರ್ಶನ ನಡೀತೈತಿ. ಆ ಕಾರ್ಯಕ್ರಮದ ಬಗ್ಗೆನೂ ಚರ್ಚೆ ನಡೀತು. ಮೀಟಿಂಗ್ ಮುಗಿದ ಮೇಲೆ ಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಧ್ಯಮಗಳು ಕೂಡ ಮಾತಾಡಿದ್ರು. ಯಡಿಯೂರಪ್ಪನವರ ಮೇಲಿದ್ದ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಸಾಬೀತಾಗೈತಿ ಮತ್ತು ಅವರನ್ನ ಇನ್ನೊಂದು ಸಾರಿ ಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿದ್ರು. ಗಣಿಗಾರಿಕೆಯಲ್ಲಿ ಅಕ್ರಮ ನಡೀತಿರೋದ್ರಲ್ಲಿ ಯಡಿಯೂರಪ್ಪನವರು ಪಾತ್ರ ವಹಿಸಿದ್ರು ಅಂತಿನ ಆರೋಪ ಇತ್ತು. ಅದು ಸಂಪೂರ್ಣವಾಗಿ ಸುಳ್ಳು ಮತ್ತು ರಾಜಕೀಯ ಪ್ರೇರಿತ ಅಂತಂದು ಇವತ್ತು ಸಾಬೀತಾಗಿದೆ. ಇವಾಗ ರಾಜಕೀಯ ಅನ್ಯಾಯ ಆಗಿದೆ. ರಾಜಕೀಯ ನ್ಯಾಯವನ್ನು ಕೊಡುವಂಥದ್ದು ನಮ್ಮ ರಾಷ್ಟ್ರೀಯ ಪಕ್ಷ ಒಂದು ನ್ಯಾಯಸಮ್ಮತವಾದಂಥ ತೀರ್ಪು ನಮ್ಗೆ ಸಿಗ್ತದೆ ಅನ್ನುವ ಒಂದು ವಿಚಾರ ನಮಗಿದೆ. 11ನೇ ತಾರೀಕು ಹುಬ್ಬಳ್ಳಿಯೊಳಗೆ ನಡೆಯೋ ಶಕ್ತಿ ಪ್ರದರ್ಶನಕ್ಕೆ BJP ರಾಜ್ಯಾಧ್ಯಕ್ಷ ಈಶ್ವರಪ್ಪ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಗಡ್ಕರಿಗೂ ಆಹ್ವಾನ ಕೊಡ್ತಾರಂತ. ಗಡ್ಕರಿ ಅವರನ್ನ ಆಹ್ವಾನ ಮಾಡಾಕ ಇವತ್ತ BSY ಬೆಂಬಲಿಗರು ದೆಹಲಿಗೆ ಹೋಗ್ತಾರಂತ. ಶಕ್ತಿ ಪ್ರದರ್ಶನ ಮುಗಿದಿಂದ 12ನೇ ತಾರೀಕು ಯಡಿಯೂರಪ್ಪ ಬೆಂಬಲಿಗರೆಲ್ಲರೂ ದೆಹಲಿಗೆ ಹೋಗ್ತಾರಂತ. ಯಡಿಯೂರಪ್ಪನವರನ್ನ ಮತ್ತೆ CM ಮಾಡ್ರಿ ಅಂತ ಒತ್ತಾಯ ಮಾಡ್ತಾರಂತ. ಇನ್ನು BSY ಮೇಲೆ ಇನ್ನೂ ಕೇಸ್ ಅದಾವಂತ CM ಸದಾನಂದ ಗೌಡರು ಹೇಳಿದರು. ಹಿಂಗಾಗಿ ಅವ್ರ ಮೇಲೆ ಕಿಡಿಕಾರಿರೋ BP ಹರೀಶ್ ಸದಾನಂದ ಗೌಡರು ಕ್ಷಮೆ ಕೇಳಬೇಕಂತ ಹೇಳ್ಯಾರ. ಸದಾನಂದ ಗೌಡರಿಗೆ ಅವರು ಜ್ಞಾಪಿಸ್ಕೊಳ್ಳಿ, ಯಡಿಯೂರಪ್ಪನವರ ಒಂದು ಬೆಂಬಲದಿಂದ ಅವರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದಂಥವರು ಯಡಿಯೂರಪ್ಪನವರ ಬಗ್ಗೆ ಹಗುರವಾಗಿ ಮಾತನಾಡ್ತಕ್ಕಂಥದ್ದನ್ನು ಕರ್ನಾಟಕದ ಜನತೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಹಿಸ್ಕೊಳ್ಳಲ್ಲ. ಅವರು ಕ್ಷಮಾಪಣೆಯನ್ನು ಕೇಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮ ಮುಖ್ಯಮಂತ್ರಿ ಅಂತ ಸದಾನಂದ ಗೌಡರಲ್ಲಿ ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ನ್ಯಾಗ BSY ಬೆಂಬಲಿಗರು ಚುರುಕಾಗ್ಯಾರ. ಯಡಿಯೂರಪ್ಪಗ ಮತ್ತೆ ಪಟ್ಟ ಕಟ್ಟ ಕಸರತ್ ನಡೆಸ್ಯಾರ. ಮುಂದಿನ ದಿನದಾಗ ಇದು BJP ಒಳಗೆ ಸಾಕಷ್ಟು ಗುದ್ದಾಟಕ್ಕೆ ಕಾರಣ ಆಗುವಂತ ಕಾಣಿಸ್ತೈತಿ ನೋಡ್ರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಪ್ರಚಾರ ಇವತ್ತ ಮತ್ತಷ್ಟು ಜೋರಾಗಿ ನಡೆದದ್ರಿ. ಅಖಾಡದಾಗ 3 ಪಕ್ಷದವರು ಪ್ರಚಾರ ಚುರುಕಾಗ್ಯದ. ಇವತ್ತು ಎಲ್ಲೆಲ್ಲೇ ಯಾರ್ಯಾರು ಪ್ರಚಾರ ಮಾಡಿದ್ರು ಅಂತ ನೋಡೋಣ ಬರೆಯಲ್ಲ. ಚಿಕ್ಕಮಗಳೂರಾಗ ಬೈ ಎಲೆಕ್ಷನ್ ಪ್ರಚಾರ ರಂಗೇರಿತಿ. BJP ದಂಡು ಮತದಾರನ ಮನಸೋಲಿಸೋ ಕಸರತ್ತು ಜೋರಾಗೆ ನಡೆಸೈತಿ. ಇವತ್ತ ಕಳಸಾಪುರ ಜಾತ್ರೆಯೊಳಗ ಪ್ರಚಾರ ನಡೀತು. ಈ ಹೊತ್ನಾಗ ಮುಖ್ಯಮಂತ್ರಿ ಚಂದ್ರು ತಮಟೆ ಬಾರಿಸಿದ್ದು ವಿಶೇಷ ಆಗಿತ್ತು ನೋಡ್ರಿ. ಕಳೆದ ಬಾರಿ ಏನು ಅಂತರದಲ್ಲಿ ಗೆದ್ದಿದ್ವು ಅದಕ್ಕಿಂತ ಅತಿ ಹೆಚ್ಚು ಅಂತರದಲ್ಲಿ ಗೆಲ್ಲಬೇಕು ಅನ್ನೋಂಥ ಪ್ರಯತ್ನದಿಂದ ಎಲ್ಲ ನಾಯಕರುಗಳು ಕೂಡ ಪ್ರಯತ್ನ ನಡೆಸ್ತಾ ಇದ್ದೀವಿ. ಮುಖ್ಯಮಂತ್ರಿ ಚಂದ್ರು ಅಷ್ಟೇ ಅಲ್ದ ಈಶ್ವರಪ್ಪ, CT ರವಿ ಕೂಡ ಪ್ರಚಾರ ನಡೆಸಿದ್ರು. ಕಳಸಾಪುರ, ಮಾಗಡಿ, ಗಾಳಿಹಳ್ಳಿಯೊಳಗ ಮನೆಗೆ ಹೋಗಿ ಕಮಲಾ ಕ್ಯಾಂಡಿಡೇಟ್ ಸುನಿಲ್ ಕುಮಾರ್ ಪರವಾಗಿ ವೋಟ್ ಕೇಳಿದ್ರು. ಇನ್ನ ಪ್ರಚಾರದಾಗ ಕಾಂಗ್ರೆಸ್ನವರು ಹಿಂದೆ ಬಿದ್ದಿಲ್ಲ. ಕೈ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ ಚಿಕ್ಕಮಗಳೂರು ಜಿಲ್ಲಾದಾಗಿನ ಹಳ್ಳಿ ಸುತ್ತಾಕತ್ತಾರ. ಪಾದಯಾತ್ರೆ ಮಾಡಿ ಹಸ್ತದ ಗುರುತಿಗೆ ವೋಟ್ ಹಾಕ್ರಿ ಅಂತ ಕೈ ಮುಗಿದು ಕೇಳಕತ್ತಾರ. ಇನ್ನ ಚಿಕ್ಕಮಗಳೂರಾಗ JDS ಪ್ರಚಾರನೂ ಜೋರಾಗೆ ನಡೆದೈತಿ. ಇವತ್ತ ದೇವೇಗೌಡರು ಬಸವನಹಳ್ಳಿ ಗಾಯತ್ರಿ ಕಲ್ಯಾಣ ಮಂಟಪದಾಗ ಸಮಾವೇಶ ನಡೆಸಿದ್ರು. ಆದ್ರ ಇದಕ್ ಮೊದಲ ಪರ್ಮಿಷನ್ ಪಡೆದಿದ್ದಿಲ್ಲಂತ. ಹಿಂಗಾಗಿ ಚುನಾವಣಾ ಆಯೋಗ ಕೇಸ್ ಹಾಕೈತಿ. ಇದನ್ನ ಹೊರತುಪಡಿಸಿದ್ರ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ದೇವನೂರು, ನಿಡಘಟ್ಟ, ಬಾನೂರು ಸೇರಿದಂಗ ಹಳ್ಳಿ ಸುತ್ತಿ ಪ್ರಚಾರ ನಡೆಸ್ಯಾರ. JDS ಕ್ಯಾಂಡಿಡೇಟ್ ಭೋಜೇಗೌಡರಿಗೆ ವೋಟ್ ಹಾಕ್ರಿ ಅಂತ ಮಂದಿ ಮನಸ್ಸು ಒಲಿಸಕತ್ತಾರ. ಇನ್ನು ಉಡುಪಿಯೊಳಗೂ JDS ಪ್ರಚಾರ ಜೋರೈತಿ. JDS ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರೋ ಮಧು ಬಂಗಾರಪ್ಪ ಬನ್ನಂಜಿಯೊಳಗ ಮತದಾರ ಮಂದಿ ಮನಸ್ಸು ಗೆಲ್ಲೋ ಕಸರತ್ ನಡೆಸ್ಯಾರ. JDS ಕ್ಯಾಂಡಿಡೇಟ್ ಭೋಜೇಗೌಡರಿಗೆ ವೋಟ್ ಹಾಕ್ರಿ ಅಂತ ಬೇಡ್ಕೊಂಡಾರ. ಒಟ್ನಾಗ ಬೈ ಎಲೆಕ್ಷನ್ ಪ್ರಚಾರದ ಕಾವು ದಿನದಿಂದ ದಿನಕ್ಕ ಹೆಚ್ಚಾಗಿತ್ತು ನೋಡ್ರಿ. 3
ಪಕ್ಷದವರು ಗೆಲ್ಲಾಕಬೇಕಂತ ಕಸರತ್ ನಡೆಸ್ಯಾರ. ಮತದಾರ ಮಂದಿ ಮನಸ್ಸು ಯಾರ ಕಡೆ ಐತಿ ಅನ್ನೋದು ವೋಟಿಂಗ್ ಆದ್ಮೇಲೆ ಗೊತ್ತಾಕೈತಿ ನೋಡಿ. ಉಡುಪಿಯಿಂದ ಶಶಿಧರ್ ಮಾಸ್ತಿಬೈಲು ಕೂಡ, ಕಿರಣ್ ಆಲ್ದೂರ್, ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು. ಸದನದಾಗ ಸೆಕ್ಸ್ ಕ್ಲಿಪ್ಪಿಂಗ್ ನೋಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸದನ ಸಮಿತಿ ಮೀಟಿಂಗ್ ನಡೆಸಿದ. ಈ ಮೀಟಿಂಗ್ನಾಗ ಯಾರ್ಯಾರು ಭಾಗಿಯಾಗಿದ್ರು, ಮೀಟಿಂಗ್ ಮುಗಿದ ಮೇಲೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ನೋಡೋಣಲ್ಲ. ವಿಧಾನಸೌಧದಾಗ ಇವತ್ತ ಸದನ ಸಮಿತಿ ಮೀಟಿಂಗ್ ನಡೆಯಿತ. ಸಮಿತಿ ಅಧ್ಯಕ್ಷ ಶ್ರೀಶೈಲಪ್ಪ ಬಿದ್ರೂರು ನೋಟಿಸ್ ಕೊಟ್ಟಂಗ 3 ಮಾಜಿ ಮಿನಿಸ್ಟರ್ಗಳು ಇವತ್ ಮೀಟಿಂಗ್ಗೆ ಹಾಜರಾಗಿದ್ರ. ಲಕ್ಷ್ಮಣ ಸವದಿ, ಸಿಸಿ ಪಾಟೀಲ್ ಮತ್ತ ಕೃಷ್ಣ ಪಾಲೇಮಾರ್ ಸಮಿತಿ ಮುಂದ ತಮ್ಮ ಹೇಳಿಕೆ ಕೊಟ್ರ. ಮೀಟಿಂಗ್ ಮುಗಿದ್ಮೇಲೆ ಸಿಸಿ ಪಾಟೀಲ್ ಸಾಹೇಬ್ರು ಮಾಧ್ಯಮದವರು ಕೂಡ ಮಾತಾಡ್ಲೇ ಇಲ್ಲ. ರಿಯಾಕ್ಷನ್ ಕೇಳಕ ಹೋದ್ ಕೂಡ್ಲೆ ನೋ ಕಮೆಂಟ್ಸ್ ಅಂತ ಕಾಲ್ಕಿತ್ರ. ಸದನ ಸಮಿತಿಗೆ ಸಹಕಾರವನ್ನು ಕೊಡ್ತೇನೆ ಅಂತೇಳಿ ನಾನು ಡೇ 1ದಿಂದ ಹೇಳ್ಕೊಂತ ಬಂದಿದ್ದೇನೆ. ಸದನ ಸಮಿತಿ ಸಹಕಾರ ಕೊಟ್ಟು ಅವರು ಇವತ್ತು ಕರೆದಿದ್ರು, ಇವತ್ತು ನಾನು ಬಂದಿದ್ದೇನೆ. ಮೊದಲಿಂದ ನೀವು ಸಮರ್ಥನೆ ಮಾಡ್ಕೊತಾ ಇದ್ರಿ. ನಾನು ಅಖಿಲ ದೃಶ್ಯಾವಳಿ ನೋಡಿಲ್ಲ, ನೋಡ್ತಿರೋರಿಗೂ ಬಂದ್ ಮಾಡಿ. ನೋ ಕಮೆಂಟ್ಸ್. ಹೌದಾ? ಅಲ್ಲ, ಇವತ್ತು ಏನು ನಿಮ್ಮ ಸಮರ್ಥನೆ ಕೊಟ್ಟಿದ್ದೀರಿ? ಇಟ್ ಇಸ್ ನಾಟ್ ಯುವರ್ ಡ್ಯೂಟಿ ಟು ಆಸ್ಕ್ ದಟ್ ಕ್ವೆಶ್ಚನ್ಸ್. ಇನ್ನ ಕೃಷ್ಣ ಪಾಲೇಮರ್ ಅಂತೂ ಮೆತ್ತಗಾಗ್ಯಾರ. ಅವತ್ತ ಸದನದಾಗ ಸೆಕ್ಸ್ ಕ್ಲಿಪ್ಪಿಂಗ್ ನೋಡಿದ ಮೊಬೈಲ್ ನಂದಂತೂ ಅಲ್ಲ. ನಾನು ಈ ಕೇಸ್ನಾಗ ಬಲಿಪಶು ಆಗೇನೆ. ಇದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗೈತಿ ಅಂದ್ರ. ಸದನ ಸಮಿತಿಯವರು ತಮ್ಮನ್ನ ಏನು ಪ್ರಶ್ನೆ ಮಾಡೋರು, ಏನಾರು ಅದನ್ನು ಹೇಳಲಿಕ್ಕೆ ಆಗುತ್ತಾ? ನಾನು ಹೇಳಬೇಕು, ಅದು ಹೇಳಿದರೆ ಸರಿಯಾ? ನನ್ನ ಪಾತ್ರ ಏನಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ನಾನು ಅದರಲ್ಲಿ ಏನೂ ಇಲ್ಲ, ತಪ್ಪು ಕಲ್ಪನೆ ಆಗಿದೆ ಅಷ್ಟೇ. ಯಾವ್ದು ಹೇಳಬೇಕಲ್ಲ ನಾನು. ದಯಮಾಡಿ ನನ್ನನ್ನು ಕ್ಷಮಿಸಿ. ನಾನು ಯಾವತ್ತು ನಿಮ್ಮನ್ನು ಇದು ಮಾಡೋರಲ್ಲ. ಈ ಸಂದರ್ಭದಲ್ಲಿ ನಾನು ಯಾಕೆ ಪುನಃ ನಾನು ಈವಾಗಲೇ ನನಗೆ ಸಾಕಷ್ಟು ನೋವನ್ನು ಅನುಭವಿಸಿದೆ ನಾನು. ಇನ್ನು ಸದನದಾಗ ಸೆಕ್ಸ್ ಕ್ಲಿಪ್ಪಿಂಗ್ ನೋಡಿದ್ದು 3 ಮಂದಿ ಅಷ್ಟ ಅಲ್ಲಂತ, ಇನ್ನು 10 MLAಗಳು ನೋಡ್ಯಾರಂತ. ಸದನ ಸಮಿತಿ ಮೆಂಬರ್ ಆಗಿರೋ ನೆಹರು ಓಲೇಕರ್ ಹೇಳ್ಯಾರ. ಕಾನೂನು ಮಾಹಿತಿ ಪಡ್ಕೊಂಡು ಅವರಿಗೂ ನೋಟಿಸ್ ಕೊಡ್ತೀವಿ ಅಂತ ತಿಳಿಸ್ಯಾರ. ಇನ್ನು ಕೆಲವು ಜನರು ಮೊಬೈಲನ್ನು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಆ ವೀಕ್ಷಣೆ ಅದು ನಮ್ಮ ಮಾಡಿದಂಥ ಕ್ಯಾಮ್ರಾದಲ್ಲ, ಮಾಧ್ಯಮದವರು ತೋರಿಸಿದಂಥ ಕ್ಯಾಮ್ರಾದಲ್ಲಿ ಆ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದಾರೆ. ಅವನ್ನ ನೋಡಿದ್ದೇವೆ. ಮೊಬೈಲ್ ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದೇವೆ. ಮೊಬೈಲ್ ವೀಕ್ಷಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ವಿಚಾರಣೆ ಬಗ್ಗೆ ಚರ್ಚೆ ಮಾಡ್ತೇವೆ. ಕಾನೂನಿನ ಸಲಹೆಯನ್ನು ಪಡೆದು ವಿಚಾರಣೆಗೆ ಕ್ರಮ ಕೈಗೊಳ್ತೇವೆ. ಬೇಷಾದ್ ಬಿಡ್ರಿ. ಒಟ್ನ್ಯಾಗ ಮೀಟಿಂಗ್ ಮೇಲ್ ಮೀಟಿಂಗ್ ಮಾಡಿ ಮೂಗಿಗೆ ತುಪ್ಪ ಸವ್ರು ಕೆಲಸ ಮಾಡ್ಬೇಡ್ರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷಾ ಕೊಡ್ರಿ ಅನ್ನೋದ ರಾಜ್ಯದ ಮಂದಿ ಒತ್ತಾಯ ಆಗೈತ್ ನೋಡ್ರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ಸುದ್ದಿವಾಹಿನಿ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಾಗ ವಕೀಲರು ಪತ್ರಕರ್ತರ ಮ್ಯಾಲ ಅಷ್ಟ ಅಲ್ಲ, ಪೊಲೀಸರ ಮ್ಯಾಲೂ ಹಲ್ಲೆ ನಡೆಸ್ಯಾರ. ಆದ್ರಿಂದ ಸಾಕಷ್ಟು ಪೊಲೀಸರಿಗೆ ಗಾಯ ಆಗಿ ದವಾಖಾನೆಗೆ ದಾಖಲಾಗ್ಯಾರ. ಹೀಗಾಗಿ ಗಾಯ ಆಗಿರೋ ಪೊಲೀಸರ ಸಂಬಂಧಿಕರು ಇವತ್ತು ಪ್ರತಿಭಟನೆ ಮಾಡಿದ್ರು. ಮೌರ್ಯ ಸರ್ಕಲ್ ಹತ್ರ ಪ್ರತಿಭಟನೆ ಮಾಡಿ ಆದಷ್ಟು ಲಘುನ ಹಲ್ಲೆಖೋರ್ ವಕೀಲರನ್ನ ಅರೆಸ್ಟ್ ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಒತ್ತಾಯ ಮಾಡಿದ್ರು. ಜನ